ಇಲ್ಲಿ ನೋಡಿ ನವಣೆ ಹಿಟ್ಟಿನ ಸೂಪ್ ಮಾಡಿದ್ದೀನಿ. ತುಂಬಾ ರುಚಿ ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಸ್ವಲ್ಪ ಬೆಣ್ಣೆ ಹಾಕ್ಬಿಟ್ಟು ಓಂಕಾಳು, ಸ್ವಲ್ಪ ಕ್ಯಾರೆಟು, ಬೀನ್ಸು, ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ನೀರು ಸ್ವಲ್ಪ ಕುದಿಯೋಕೆ ಬಿಡಿ. ಇಲ್ಲಿ ನವಣೆ ಹಿಟ್ಟು ನೋಡಿ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ನೀರಾಗಿ ಕಲಿಸ್ಬಿಟ್ಟು ಇದಕ್ಕೆ ಹಾಕ್ಕೋಬೇಕು. ಈ ಹಿಟ್ಟಿನ ಜಾಗದಲ್ಲಿ ರಾಗಿ ಹಿಟ್ಟು ಹಾಕ್ಕೊಳ್ಳಿ, ಜೋಳ ಹಿಟ್ಟು, ಸಜ್ಜೆ ಹಿಟ್ಟು, ನಿಮ್ಗೆ ಯಾವುದಿದ್ರೂ ಹಾಕ್ಕೊಳ್ಳಿ, ಎಲ್ಲನೂ ರುಚಿನೇ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಅರಿಶಿನ ಸ್ವಲ್ಪ, ಜೀರಿಗೆ ಪೌಡ್ರ್ ಸ್ವಲ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಕುದಿಸಿ. ನಮ್ಗೆ ಗೊತ್ತಾಗುತ್ತೆ ಕುದೀತಾ ಇರೋದು, ಸ್ವಲ್ಪ ತಿಕ್ನೆಸ್ ಬರುತ್ತೆ. ಆವಾಗ ಈ ಬೌಲ್ಗೆ ಹಾಕ್ಕೊಂಡು ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಕೂತ್ಕೊಂಡು ಇದು ಕುಡೀರಿ. ಏನು ಚೆನ್ನಾಗಿರುತ್ತೆ. ಕಾಫಿ ಟೀನೂ ಬೇಡ ಅನಿಸುತ್ತೆ, ಏನೂ ಬೇಡ ಅನಿಸುತ್ತೆ. ಮಧ್ಯ ಮಧ್ಯ ಆ ಬೀನ್ಸು ಕ್ಯಾರೆಟು ಸಿಗ್ತಾ ಇರುತ್ತೆ. ಆ ಓಂಕಾಳಿನ ಘಮ ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಏನಿಸ್ತು ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.